ಕವಿಚಿತ್ರ ಕೋವಿದನು ಪರತತ್ವಶೋಧಕನು ವಿವಿಧ ವಾದನ ಗೀತ ನೃತ್ಯ ಕುಶಲಿಗಳು ನವನವತೆಯಮ್ಮನಸಿಗೀವೆಲ್ಲ ಕಲೆಗಾರರವರಿಂದ ಸುಂದರತೆ ಮಂಕುತಿಮ್ಮ. ರವಿ ಕಾಣದಿದ್ದನ್ನ ಕವಿ ಕಂಡ ಅಂತ ಹೇಳ್ತಾರೆ. ಅಂದರೆ ಒಂದು ಅದ್ಭುತವಾದ ಕಲ್ಪನೆಯನ್ನು ನಮ್ಮ ಕಣ್ಮುಂದಿರಿಸುವ ಕವಿ ಆಗಿರ್ಬೋದು, ಅಥವಾ ಅದ್ಭುತವಾಗಿ ಹಾಡು ಹೇಳುವ ಗಾಯಕ ಆಗಿರ್ಬೋದು, ಅಥವಾ ತತ್ವಶಾಸ್ತ್ರಜ್ಞ ಆಗಿರ್ಬೋದು. ತತ್ವ ಅಂದರೆ ಸತ್ಯವನ್ನು ಯಾವಾಗಲೂ ಹುಡುಕ್ತಾ ಹೋಗೋ ತತ್ವಶಾಸ್ತ್ರಜ್ಞ ಆಗಿರ್ಬೋದು, ಮತ್ತು ಒಳ್ಳೆ ನೃತ್ಯ ಕಲಾವಿದ ಆಗಿರ್ಬೋದು. ಅಷ್ಟಲ್ಲದೆ ಹಲವಾರು ಬೇರೆ ಬೇರೆ ವಾದ್ಯಗಳನ್ನು ನುಡಿಸುವ ಈ ಸಂಗೀತ ಕಲಾವಿದರಾಗಿರ್ಬೋದು. ಇವರೆಲ್ಲ ಏನು ಮಾಡ್ತಾರೆ ಅಂದರೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಹೊಸ ಹೊಸ ವಿಷಯಗಳನ್ನು ಆವಿಷ್ಕಾರ ಮಾಡ್ತಾರೆ, ಒಂಥರ ಅನ್ವೇಷಣೆ ಮಾಡ್ತಾರೆ. ಆವಿಷ್ಕಾರ ಮಾಡಿ ಅದನ್ನು ನಮಗೆ ಸುಂದರವಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಈ ರೀತಿ ಈ ಬದುಕಿನ ಸುಂದರತೆಯನ್ನು ಹೆಚ್ಚಿಸುವಲ್ಲಿ ಒಂದು ಅದ್ಭುತ ಕಾಣಿಕೆಯನ್ನು ಇವರೆಲ್ಲ ನೀಡ್ತಾ ಇದ್ದಾರೆ. ಮತ್ತು ಈ ಒಂದು ಸುಂದರತೆಯನ್ನು, ಬದುಕಿನ ಸೌಂದರ್ಯತೆ ನಾವು ಇವರ ಮೂಲಕ ನಾವು ನೋಡ್ಬೋದು ಅಂತ ಹೇಳ್ತಿದ್ದಾರೆ. ಎಷ್ಟು ಸತ್ಯವಾದ ಮಾತು. ಈ ರೀತಿ ಬದುಕಿನ ಸೌಂದರ್ಯ ನಮಗೆ ಹಲವಾರು ವಿಷಯಗಳಲ್ಲಿ ಸಿಗುತ್ತೆ. ಮತ್ತು ಈ ಸೌಂದರ್ಯವನ್ನು ನಮಗೆ ತುಂಬ ಚೆನ್ನಾಗಿ ಪ್ರಸ್ತುತಪಡಿಸೋರು ಇವರೆಲ್ಲ ಅಂತ ಹೇಳ್ತಿದ್ದಾರೆ. ಗುಂಡಪ್ಪನವರೇ ನೋಡಿ, ನಮಗೆ ಬದುಕಿನ ಸೌಂದರ್ಯವನ್ನು ಎಷ್ಟು ಅದ್ಭುತವಾಗಿ ಕಗ್ಗದ ಮೂಲಕ ಕೊಡ್ತಾ ಇದ್ದಾರೆ. ಇದಕ್ಕಿಂತ ಸೌಂದರ್ಯ ಬೇಕೇ? ನಮಸ್ಕಾರಗಳು.